Hey everyone, it's me Sahana Sangam. Welcome back to my YouTube channel. Second PUC final board examination ge nanu important question series ana start madide. Igagale physics alli 5 chapters important questions with answers videos upload agide. Idella videos nimge single playlist alli sigutte. Playlist name bandibitu important question series second PUC final board examination 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. playlist link ಅನ್ನು ನಾನು description ಅಲ್ಲಿ provide ಮಾಡಿರ್ತೀನಿ. Along with it, PCMB Kannada and English ಈ 6 ಸಬ್ಜೆಕ್ಟ್ಸ್ ಕೂಡ ನಾನು ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ, ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಇವತ್ತು ನಾನು ವೇವ್ ಆಪ್ಟಿಕ್ಸ್ ಈ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಈ ಚಾಪ್ಟರಿಂದ ಟೋಟಲ್ 7 ಮಾರ್ಕ್ಸಿಂದ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ಸ್ 2 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ ಕ್ವಶನ್ 1 ಕ್ವಶನ್ ಇರುತ್ತೆ. 1 ಮಾರ್ಕ್ ಕ್ವಶನಲ್ಲಿ 2 ಕ್ವಶನ್ಸ್, ಒಂದು MCQ ಇಂದ ಕೇಳ್ತಾರೆ, ಇನ್ನೂ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ನೋಡಿ ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳಲ್ಲ, ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳ್ತಾರೆ. ಸೊ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ 1 ಮಾರ್ಕ್ ಕ್ವಶನ್ ಇನ್ಕ್ಲೂಡ್ ಆಗುತ್ತೆ, 2 ಮಾರ್ಕ್ಸ್ ಕ್ವಶನ್ ಇನ್ಕ್ಲೂಡ್ ಆಗುತ್ತೆ ಅಂಡ್ 3 ಮಾರ್ಕ್ಸ್ ಕ್ವಶನ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಅವರು ಯಾವ ಫಾರ್ಮೆಟ್ ಅಲ್ಲಿ ಬೇಕಿದ್ರು ಕೇಳ್ಬೋದು. ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಕ್ವಶನ್ ಇದೆ, 2 ಮಾರ್ಕ್ಸ್ ಕ್ವಶನ್ ಇದೆ, 3 ಮಾರ್ಕ್ಸ್ ಕ್ವಶನ್ ಇದೆ. ಬಿಕಾಸ್ 5 ಮಾರ್ಕ್ಸ್ ಕ್ವಶನ್ ಅನ್ನ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ 2+3 ಫಾರ್ಮೆಟ್ ಅಲ್ಲಿ ಕೇಳಿದ್ದಾರೆ. ಓಕೆ, 2+3 ಫಾರ್ಮೆಟ್ ಅಲ್ಲಿ ಕೇಳಿದ್ದಾರೆ. ಸೊ ಎಲ್ಲ ಟೈಪ್ ಆಫ್ ಕ್ವಶನ್ಸು ಕೂಡ ಈ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು 1, 2, 3 ಮಾರ್ಕ್ಸ್ ಕ್ವಶನನ್ನು ಕಂಬೈನ್ ಆಗಿ ಕೊಡ್ತಾ ಇದ್ದೀನಿ. ಯಾವ್ಯಾವ ಕ್ವಶನನ್ನು ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಫಸ್ಟ್ ಕ್ವಶನ್ ನೋಡಿ, ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ ಇದೆ. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಅಂದರೆ 5 ಮಾರ್ಕ್ಸಲ್ಲಿ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನಲ್ಲಿ 2+3 ಫಾರ್ಮೆಟಲ್ಲಿ ಕೇಳಿದ್ದಾರೆ ಅಂತ ಅಂದರೆ ಈ 2+3 ಫಾರ್ಮೆಟಲ್ಲಿ 2 ಮಾರ್ಕ್ ಕ್ವಶನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ದಟ್ ಈಸ್ ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ. ಈ ಹೈಗನ್ಸ್ ಪ್ರಿನ್ಸಿಪಲ್ ಅಲ್ಲಿ ಟೋಟಲ್ 2 ಪಾಯಿಂಟ್ಸ್ ಇದೆ. 2 ಪಾಯಿಂಟ್ಸ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನೊಂದು 3 ಮಾರ್ಕ್ಸ್ಗೆ ಯಾವ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ನಾನು ಹೋಗ್ತಾ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಈ ಚಾಪ್ಟರಿಂದ, ವಾಟ್ ಈಸ್ ವೇವ್ ಫ್ರಂಟ್ ಅಂತ. ಇದು ಡೆಫಿನೇಷನ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 1 ಮಾರ್ಕಿಗೆ ಫಿಲ್ ಇನ್ ದ ಬ್ಲಾಂಕ್ಸ್, MCQ ಆರ್ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ ಅಲ್ಲಿ 1 ಮಾರ್ಕಿಗೆ ಡೈರೆಕ್ಟ್ ಆಗಿ ಡೆಫಿನೇಷನ್ ಅನ್ನ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ಕೋಹರೆಂಟ್ ಸೋರ್ಸಸ್, ಗಿವ್ ಎಕ್ಸಾಂಪಲ್. ಇದನ್ನ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆರ್ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಇಂಟರ್ಫರೆನ್ಸ್ ಆಫ್ ಎ ಲೈಟ್ ಅಂತ ಇದೆ. ಇದು ಕೂಡ ನಿಮಗೆ 1 ಮಾರ್ಕಿಗೆ ಡೆಫಿನೇಷನ್ ಕೇಳ್ಬೋದು. MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು. ನಾನಿಲ್ಲಿ ಯಾವುದೇ ಒಂದು ಕ್ವಶನನ್ನು ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಆ ಕ್ವಶನನ್ನು ಅಷ್ಟೇ ಮಾರ್ಕ್ಸ್ಗೆ ಕೇಳಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಓಕೆ, ಆ ಕ್ವಶನನ್ನು ಅವರು ಮಾಡಿಫೈ ಮಾಡಿ MCQ ಅಲ್ಲಿ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳ್ಬೋದು, ಆರ್ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನಲ್ಲಿ ಇಂಡೈರೆಕ್ಟಾಗೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ ಏನು ಕ್ವಶನನ್ನು ಮೆನ್ಷನ್ ಮಾಡಿದ್ದೀನೋ, ಏನು ಆನ್ಸರನ್ನು ಮೆನ್ಷನ್ ಮಾಡಿದ್ದೀನೋ ಅದನ್ನು ನೀವು 100% ಅವ್ರು ಹೇಗೆ ಇಂಡೈರೆಕ್ಟಾಗಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಈ PDF ಇಂದ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, 5th ಕ್ವಶನ್ ಏನಿದೆ ಅಂತಂದರೆ, ರೈಟ್ ದ ಕಂಡೀಷನ್ಸ್ ಫಾರ್ ಪಾತ್ ಡಿಫರೆನ್ಸ್ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಇಂಟೆನ್ಸಿಟಿ ಆಫ್ ರಿಸಲ್ಟೆಂಟ್ ವೇವ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ಪ್ರೀವಿಯಸ್ ಇಯರಲ್ಲಿ ತುಂಬ ಟೈಮ್ ಈ ಕ್ವಶನನ್ನು ಕೇಳಿದ್ದಾರೆ. ಮೇ ಬಿ 2 ಮಾರ್ಕ್ಸ್ಗೆ ಕೇಳ್ಬೋದು ಆರ್ 3 ಮಾರ್ಕ್ಸ್ಗೆ ಕೇಳ್ಬೋದು. ಓಕೆ, ಇಲ್ಲಿ ಏನೇನು ಈಕ್ವೇಷನ್ ಇದೆ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡೆಫಿನೇಷನ್ ಇದೆ, ವಾಟ್ ಈಸ್ ಪೊಲರೈಸೇಷನ್ ಆಫ್ ಲೈಟ್. ಡೆಫಿನೇಷನನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಇದನ್ನು 2 ಮಾರ್ಕ್ಸ್ಗೆ ಆರ್ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. 2 ಮಾರ್ಕ್ಸ್ಗೆ ಕೇಳಿದರೆ 2 ಪಾಯಿಂಟ್ಸ್ ಎನಫ್, 3 ಮಾರ್ಕ್ಸ್ಗೆ ಕೇಳಿದರೆ 3 ಪಾಯಿಂಟ್ಸ್ ಎನಫ್. ಯಾವುದಕ್ಕೂ ನೀವು 4 ಪಾಯಿಂಟ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಅವರು 2 ಮಾರ್ಕ್ಸ್ಗಾದರೂ ಕೇಳಿ 3 ಮಾರ್ಕ್ಸಿಗಾದರೂ ಕೇಳಿ ನೀವು ಆನ್ಸರನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಸ್ಟೇಟ್ ಮಾಲೂಸ್ ಲಾ. ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಗಳು ಏನೇನು ಬರುತ್ತೆ ಅದನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಲಾಸ್ಗಳಿಂದ ನಿಮಗೆ ಕ್ವಶನ್ಸ್ ಇದ್ದೇ ಇರುತ್ತೆ ನಿಮ್ಮ ಫೈನಲ್ ಕ್ವಶನ್ ಪೇಪರಲ್ಲಿ. ಓಕೆ, ಇದನ್ನು 2 ಮಾರ್ಕ್ಸ್ಗೆ ಆರ್ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸ್ಟೇಟ್ಮೆಂಟ್ ಇದೆ, ಎಕ್ಸ್ಪ್ರೆಷನ್ ಇದೆ. ಎಕ್ಸ್ಪ್ರೆಷನಲ್ಲಿ ಏನೇನು ಬರುತ್ತೋ ಆ ಟರ್ಮ್ಸನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಡಿಫೈನ್ ಪಾಸ್ ಆಕ್ಸಿಸ್. ಇದು ಡೆಫಿನೇಷನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೆಫಿನೇಷನನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫ್ರಿಂಜ್ ವಿಡ್ತ್ ಅಂದರೆ ಏನು, ಡೆಫಿನೇಷನನ್ನು ಕೇಳ್ಬೋದು. ಡೆಫಿನೇಷನನ್ನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಮೆನ್ಷನ್ ದ ಯೂಸಸ್ ಆಫ್ ಪೊಲರೈಡ್ಸ್. ಎಗೇನ್ ಇದನ್ನು 2 ಮಾರ್ಕ್ಸ್ಗೆ ಆರ್ 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಆರ್ ಇಲ್ಲೇನೇ ನಾನು ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದೀನೋ ಈ ಪಾಯಿಂಟ್ಸನ್ನು ಇಂಡೈರೆಕ್ಟಾಗಿ ಅವರು MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲೂ ಕೂಡ ಕೇಳ್ಬೋದು. ಸೊ ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ 6 ಪಾಯಿಂಟ್ಸನ್ನು ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದಟ್ ಎಷ್ಟೇ ಮಾರ್ಕ್ಸ್ಗೆ ಕೇಳಲಿ, ಹೇಗೆ ಇಂಡೈರೆಕ್ಟಾಗಿ ಕೇಳಲಿ, ನೀವು ಆನ್ಸರನ್ನು ಮಾಡ್ಬೋದು. Okay, next question nodi, using Huygens principle
arrive at the Snell's law of refraction for a plane wave that is refraction at denser medium. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ನಾನು ಹೇಳಿದೆ 5 ಮಾರ್ಕ್ಸ್ ಕ್ವಶನ್ ಅನ್ನ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ ತರ ಕೇಳ್ತಾರೆ ಅಂತ. ಈ ವರ್ಷ ನಿಮಗೆ 2+3 ಫಾರ್ಮೆಟ್ ಅಲ್ಲಿ ಕೇಳಿದ್ದಾರೆ. 2 ಮಾರ್ಕ್ಸ್ಗೆ ಸ್ಟೇಟ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. 3 ಮಾರ್ಕ್ಸ್ಗೆ ಈ ಡಿರೈವೇಶನ್ ಅನ್ನ ಕೇಳಿದ್ದಾರೆ. ವೇವ್ ಆಪ್ಟಿಕ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಬರೋದು ಇದು ಒಂದೇ ಡಿರೈವೇಶನ್. ಸೊ ಈ ಡಿರೈವೇಶನ್ ಅನ್ನ ಮಿಸ್ ಮಾಡಬೇಡಿ. 100% ಪ್ರಾಕ್ಟೀಸ್ ಮಾಡಿ. ಈ ಡಿರೈವೇಶನ್ಗೆ ಏನು ಡಯಾಗ್ರಾಮ್ ಹಾಕಬೇಕು ನಾನು NCERT ಟೆಕ್ಸ್ಟ್ ಬುಕ್ ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಇಲ್ಲಿ ಡಯಾಗ್ರಾಮ್ ಕೂಡ ಇದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ್ಯಂಡ್ ಡಿರೈವೇಶನ್ಗೆ ಏನೇನು ಎಕ್ಸ್ಪ್ಲನೇಷನ್ ಕೊಡಬೇಕೋ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಫ್ಕೋರ್ಸ್ ಡಿರೈವೇಶನ್ ಸ್ವಲ್ಪ ಲೆಂತಿಯಾಗಿದೆ, ಬಟ್ ನೀವು 3 ಮಾರ್ಕ್ಸ್ಗೆ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇದನ್ನೇ 3 ಮಾರ್ಕ್ಸ್ಗೆ ಕೇಳಿರೋದ್ರಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 13th ಕ್ವಶನ್. ಎಕ್ಸ್ಪ್ಲೇನ್ ರಿಫ್ಲೆಕ್ಷನ್ ಆಫ್ ಎ ಪ್ಲೇನ್ ವೇವ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ ಇದೆ. ಅಗೇನ್ ಇದನ್ನು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ನೀವು ಡಯಾಗ್ರಾಮ್ ಹಾಕಬೇಕು, ಜೊತೆಗೆ ನೀವು ಅದರ ಎಕ್ಸ್ಪ್ಲನೇಷನ್ನು ಕೂಡ ಕೊಡಬೇಕಾಗುತ್ತೆ. ನಾನು ಇಲ್ಲಿ ಡಯಾಗ್ರಾಮನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಡಯಾಗ್ರಾಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಫಸ್ಟ್ ನೋಡಿ, ಎಕ್ಸ್ಪ್ಲನೇಷನ್ ಕೊಟ್ಟಾದ್ಮೇಲೆ ಡಯಾಗ್ರಾಮ್ ಹಾಕಬೇಡಿ. ಫಸ್ಟ್ ನೀವು ಈ ಡಯಾಗ್ರಾಮನ್ನು ಹಾಕಿ, ನಾನು ಏನು ಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನೋ ಅದನ್ನು ಹಾಕಿ. ನಾನು ಇಲ್ಲಿ ಸ್ಪೇಸ್ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಫಸ್ಟ್ ಎಕ್ಸ್ಪ್ಲನೇಷನನ್ನು ಕೊಟ್ಟು ನಾನು ಆಮೇಲೆ ಡಯಾಗ್ರಾಮನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ 14th ಕ್ವಶನ್ ನೋಡಿ. ಇದು ಕ್ವಶನ್ ಅಲ್ಲ, ಆ್ಯಕ್ಚುಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿದೆ. ದಟ್ ಈಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ವೆರಿ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್. ಈ ಕಾನ್ಸೆಪ್ಟನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ 2 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಈ 2 ಪಾಯಿಂಟ್ಸನ್ನು ಮಾತ್ರ ಮಿಸ್ ಮಾಡದೆ ನೀವು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ರಿಸಲ್ಟಿಂಗ್ ಇನ್ ಅ ಬ್ರೈಟ್ ರೀಜನ್ ಎಕ್ಸ್ಪ್ರೆಷನ್ ಇದೆ. ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ರಿಸಲ್ಟಿಂಗ್ ಇನ್ ಅ ಡಾರ್ಕ್ ರೀಜನ್, ಇದರ ಎಕ್ಸ್ಪ್ರೆಷನ್ ಕೂಡ ಇದೆ. ಈ ಎಕ್ಸ್ಪ್ರೆಷನನ್ನು 100% ಪ್ರಾಕ್ಟೀಸ್ ಮಾಡಿ. ಬಿಕಾಸ್ MCQ ಫಿಲ್ ಇನ್ ದ ಬ್ಲಾಂಕ್ಸ್ 2 or 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 1 ಮಾರ್ಕಿಗೆ ಕೇಳಿದ್ದಾರೆ. ಇಫ್ 2 waves ಕಮಿಂಗ್ ಫ್ರಮ್ 2 coherent sources superpose at a point in phase, then the intensity of light at that point is dash. Answer is maximum. ಆನ್ಸರ್ ನೀವೇನು ಬರೀಬೇಕೋ ಅದನ್ನು ಮೇಲೆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೋಡಿ ನೀವು ಸ್ಯೂಟಬಲ್ ಆನ್ಸರನ್ನು ಚೂಸ್ ಮಾಡಿ ಬರೀಬೇಕಾಗುತ್ತೆ. ಆನ್ಸರ್ ಮ್ಯಾಕ್ಸಿಮಮ್ ಇದಕ್ಕೆ. ಓಕೆ, ನೆಕ್ಸ್ಟ್ 16th ಕ್ವಶನ್ ನೋಡಿ. ಇದು ಕೂಡ ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ MCQ ಅಲ್ಲಿ ಕೇಳಿದ್ದಾರೆ. ಇಫ್ ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 ಈಸ್ ಪಾಸ್ಡ್ ಥ್ರೂ ಎ ಪೊಲರೈಡ್, ದ ಇಂಟೆನ್ಸಿಟಿ ಆಫ್ ಅ ಎಮರ್ಜೆಂಟ್ ಲೈಟ್ ಈಸ್ I0/2 ಈಸ್ ದ ಆನ್ಸರ್. ಓಕೆ, ಈ ರೀತಿಯೂ ಕೂಡ ನಿಮಗೆ MCQ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿತ್ತು ವೇವ್ ಆಪ್ಟಿಕ್ಸ್ ಚಾಪ್ಟರಿಂದ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಬಾಯ್. ಟೇಕ್ ಕೇರ್ ಗೈಸ್.